ನಮಸ್ಕಾರ. ಜಗತ್ತಿನ ಅತ್ಯಂತ ಸುಂದರವಾದ ದೃಶ್ಯ ಯಾವುದು ಗೊತ್ತಾ? ಅಂಬೆಗಾಲಿಡುವ ಮಗು ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತಿರೋದು. ಆ ಪುಟ್ಟ ಕಂದನ ಉಸಿರಾಟದ ಲಯ ಇದೆಯಲ್ಲ, ಅದು ಈ ಭೂಮಿಯ ಅತ್ಯಂತ ಶ್ರೇಷ್ಠ ಸಂಗೀತ. ಆದ್ರೆ ಆ 3 ತಿಂಗಳ ಮಗು ಮಲಗದೆ ಹಠ ಮಾಡ್ದಾಗ ಆ ತಾಯಿಯ ಸಂಕಟ ಯಾರಿಗೂ ಅರ್ಥವಾಗದು. ಮಗುವಿನ ನಿದ್ದೆ ಕೇವಲ ವಿಶ್ರಾಂತಿಯಲ್ಲ, ಅದು ಅದರ ಬೆಳವಣಿಗೆಯ ಅಡಿಪಾಯ. ಬನ್ನಿ, ಇವತ್ತು ಆ ಪುಟ್ಟ ಜೀವವನ್ನು ಜೋಗುಳವಿಲ್ಲದೆ ನಿದ್ದೆಗೆ ಜಾರಿಸೋದು ಹೇಗೆ ಅಂತ ಮಾತಾಡೋಣ. ಪರಿಸರದ ಮಾಯಾಲೋಕ, ಆಪ್ಟಿಮೈಸಿಂಗ್ ದ ಸ್ಲೀಪ್ ಎನ್ವೈರ್ನ್ಮೆಂಟ್. ನೋಡಿ, ಮಗುವಿಗೆ ನಿದ್ದೆ ಬರಬೇಕಂದ್ರೆ ಅಲ್ಲಿ ಒಂದು ಮೌನದ ವಾತಾವರಣ ಇರಬೇಕು. ಆ ಶಬ್ದದ ಗುಟ್ಟು, ಮಗು ತಾಯಿಯ ಗರ್ಭದಲ್ಲಿದ್ದಾಗ ಅಲ್ಲಿ ಒಂದು ನಿರಂತರವಾದ ಲಯಬದ್ಧ ಶಬ್ದವಿರುತ್ತದೆ. ಅದನ್ನೇ ನಾವು ವೈಟ್ ನಾಯ್ಸ್ ಅಂತೀವಿ. ಮನೆಯ ಹೊರಗಿನ ಗದ್ದಲ ಮಗುವಿಗೆ ಕೇಳಿಸ್ಬಾರ್ದು ಅಂದ್ರೆ ಈ ವೈಟ್ ನಾಯ್ಸ್ ಯಂತ್ರ ಬಳಸಿ. ಅದು ಮಗುವಿಗೆ ಕತ್ತಲ ಪ್ರೇಮ. ಕೋಣೆ ತಂಪಾಗಿರ್ಲಿ, ಕಿಟಕಿಯ ಪರದೆಗಳು ಕತ್ತಲೆಯನ್ನು ಆಹ್ವಾನಿಸ್ಲಿ. ಕತ್ತಲೆ ಅಂದ್ರೆ ಭಯವಲ್ಲ, ಕತ್ತಲೆ ಅಂದ್ರೆ ವಿಶ್ರಾಂತಿಯ ಸಂಕೇತ. ಸುರಕ್ಷಿತ ಗೂಡು. ಮಗು ಮಲಗುವ ಜಾಗ ಸಮತಟ್ಟಾಗಿರ್ಲಿ. ಮೃದುವಾದ ದಿಂಬುಗಳು, ಕಂಬಳಿಗಳು ಅಲ್ಲಿ ಬೇಡ. ಆ ಪುಟ್ಟ ಜೀವಕ್ಕೆ ಮುಕ್ತವಾಗಿ ಉಸಿರಾಡಲು ಜಾಗ ಬಿಡಿ. ಸ್ಪರ್ಶದ ಮ್ಯಾಜಿಕ್, ಸೂದಿಂಗ್ ಟೆಕ್ನಿಕ್ಸ್. ಮಗು ಮಲಗುವಾಗ ಅದಕ್ಕೆ ಬೇಕಿರೋದು ಭರವಸೆ. ಅಮ್ಮನ ಕೈಚಳಕ. ಮಗು ನಿದ್ದೆಯಲ್ಲಿ ಸ್ವಲ್ಪ ಅತ್ತರೆ ಸಾಕು, ತಬ್ಬಿಬ್ಬಾಗ್ಬಿಡಿ. ಮಗುವಿನ ಎದೆಯ ಮೇಲೆ ನಿಮ್ಮ ಕೈಯನ್ನು ಮೃದುವಾಗಿ ಇಡಿ. ನಾನಿದ್ದೇನೆ ಎನ್ನುವ ನಿಮ್ಮ ಸ್ಪರ್ಶದ ಉಷ್ಣತೆ ಮಗುವನ್ನು ಮತ್ತೆ ನಿದ್ದೆಗೆ ಜಾರಿಸುತ್ತದೆ. ಲಯಬದ್ಧ ಚಲನೆ. ಮಗುವನ್ನು ನಿಧಾನವಾಗಿ ತೂಗಿ. ಆ ತೂಗುವಿಕೆಯಲ್ಲಿ ಒಂದು ತಾಳ ಇರ್ಲಿ, ಒಂದು ಪ್ರೀತಿ ಇರ್ಲಿ. ಡ್ರೀಮ್ ಫೀಡಿಂಗ್. ನೀವು ಮಲಗುವ ಮುನ್ನ ಮಗು ಅರೆನಿದ್ದೆಯಲ್ಲಿದ್ದಾಗಲೇ ಅದಕ್ಕೆ ಹಾಲುಣಿಸಿ. ಆಗ ಆ ಹೊಟ್ಟೆ ತುಂಬಿದ ತೃಪ್ತಿಯಲ್ಲಿ ಮಗು ರಾತ್ರಿಯಿಡೀ ಸುಖವಾಗಿ ಮಲಗುತ್ತದೆ. ನಿದ್ದೆಯ ಕ್ರಮ, ಎಸ್ಟಾಬ್ಲಿಷಿಂಗ್ ಅ ರಿಥಮ್. ಜೀವನದಲ್ಲಿ ಶಿಸ್ತು ಮುಖ್ಯ, ಮಗುವಿನ ನಿದ್ದೆಯಲ್ಲೂ ಅಷ್ಟೇ. ಸಂಪ್ರದಾಯದ ಹಾದಿ. ಪ್ರತಿದಿನ ಒಂದು ಕ್ರಮ ಇಟ್ಟುಕೊಳ್ಳಿ. ಉಗುರು ಬೆಚ್ಚಗಿನ ನೀರಿನ ಸ್ನಾನ, ಮೃದುವಾದ ಮಸಾಜ್, ಆಮೇಲೆ ಒಂದು ಸಣ್ಣ ಜೋಗುಳ. ಇಷ್ಟಾದ್ರೆ ಸಾಕು, ಮಗುವಿನ ಮೆದುಳಿಗೆ ಗೊತ್ತಾಗ್ಬಿಡತ್ತೆ, ಓಹೋ, ಈಗ ನಾನು ಮಲಗುವ ಸಮಯ ಅಂತ. ಸಂಜ್ಞೆಗಳನ್ನು ಓದಿ. ಮಗು ಕಣ್ಣು ಉಜ್ಜುತ್ತಿದೆ ಅಂದ್ರೆ, ಆಕಳಿಸುತ್ತಿದೆ ಅಂದ್ರೆ ಅದು ಸುಸ್ತಾಗಿದೆ ಅಂತ ಅರ್ಥ. ಅದು ಅತಿಯಾಗಿ ಸುಸ್ತಾಗುವ ಮೊದಲೇ ಅದನ್ನ ತೊಟ್ಟಿಲಿಗೆ ಹಾಕಿ. ಹಠ ಶುರುವಾದ ಮೇಲೆ ನಿದ್ದೆ ಮಾಡಿಸುವುದು ಕಷ್ಟ. ನೆನಪಿಡಿ, ಮಗು ಬೆಳೆಯುವುದು ನಿದ್ದೆಯಲ್ಲಿ. ಆ ನಿದ್ದೆಯನ್ನು ನೀವು ಸುಂದರವಾಗಿಸಿದರೆ ಆ ಮಗುವಿನ ಭವಿಷ್ಯವೂ ಅಷ್ಟೇ ಸುಂದರವಾಗಿರುತ್ತದೆ. ಪೋಷಕತ್ವ ಅನ್ನೋದು ಒಂದು ತಪಸ್ಸು, ಅದನ್ನ ಪ್ರೀತಿಯಿಂದ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಚಾರದ ಜೊತೆ. ಅಲ್ಲಿಯವರೆಗೆ ನಿಮ್ಮ